ಏನಾದ್ರೂ ಫಂಕ್ಷನ್ಗೋ ಹಬ್ಬಕ್ಕೋ ಬಂದಿದ್ದಿದ್ರೆ ನಾನ್ ಕೇಳ್ತಾ ಇರ್ಲಿಲ್ಲ. ಹೋದ್ ಕಡೆಯಲ್ಲಿ ಅವಳು ಹೊಡ್ಸ್ಕೊಂಡ್ ಬಂದಿದ್ದಾಳಲ್ಲ, ಅದೇನು ಅಂತ ಕೇಳಿ. ಏನೇ ಹೇಳ್ತಾ ಇದ್ಯಾ? ಏನು ಅಂತ ನನ್ನನ್ ಕೇಳಿದ್ರಿ? ನಿಮ್ ತಂಗಿ ಆಡ್ತಿರೋ ಆಟ ಹಾಗಿದೆ. ನೀವ್ ಅವಳ ಅಣ್ಣ ತಾನೆ, ಏನಾಯ್ತು ಏನ್ ಸಮಸ್ಯೆ ಅಂತ ಅವಳ ಹತ್ರ ಒಂದ್ ಮಾತು ಕೇಳಲ್ವಾ? ಏಯ್, ನಾನ್ ಯಾಕೆ ಕೇಳಲಿ? ನೀನ್ ಇದೆಯಲ್ಲ ಟಿವಿ ರಿಪೋರ್ಟ್ ತರ, ಅದೇನ್ ಸಮಸ್ಯೆ ಅಂತ ನೀನೇ ಹೇಳು. ಅದನ್ನೇನ್ ಕೇಳ್ತೀರಾ? ಮದ್ವೆ ಏನೋ ಕಳ್ತನದಲ್ಲಿ ನಡೀತು, ಹಾಗಂತ ಅದ್ರ ರಿಸೆಪ್ಷನ್ ಕೂಡ ಹಾಗೆ ಮಾಡ್ಬೇಕಾ? ಸುಮ್ನೆ ಹೇಳ್ಬಾರ್ದು ಕಣ್ರಿ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮೊದಲ ಬಾರಿಗೆ ಕಳ್ಳತನದಿಂದ ರಿಸೆಪ್ಷನ್ ಇಟ್ಕೊಂಡಿದ್ದು ನಿಮ್ ತಂಗಿನೇ ಇರ್ಬೇಕು. ಏನೇ ಒದರ್ತಾ ಇದೀಯಾ? ಅವಳು ಯಾವಾಗಲೇ ರಿಸೆಪ್ಷನ್ ಇಟ್ಕೊಂಡ್ಲು? ನಾನು ಕಳ್ಳ ರಿಸೆಪ್ಷನ್ ಅಂತ ಹೇಳಿದ್ನಲ್ಲ, ಅದು ನಿಮ್ಗೆ ಹೇಗ್ ಗೊತ್ತಾಗುತ್ತೆ? ಗಂಡನ್ನ ಕಾಡ್ಸಿ ಪೀಡ್ಸಿ ತಲೆ ತಿಂದು ಸ್ಟಾರ್ ಹೋಟ್ಲಲ್ಲಿ ಫ್ರೆಂಡ್ಸ್ಗೆಲ್ಲ ಪಾರ್ಟಿ ಕೊಟ್ಟಿದ್ದಾಳೆ. ಪಾರ್ಟಿ ಕೊಟ್ಟಿದ್ದು ನಮ್ಗೋ ನಿಮ್ಗೋ ಗೊತ್ತಿಲ್ಲದೆ ಹೋದ್ರೆ ಪರವಾಗಿಲ್ಲ, ನಾವೇನು ದೂರದ ಬಂಧುಗಳು. ಆದ್ರೆ ಮನೇಲಿರೋ ಅತ್ತೆ ಮಾವನು ಕೂಡ ವಿಷಯ ಗೊತ್ತಿಲ್ವಂತೆ. ಇದ್ರಲ್ಲಿ ನಿನಗೆ ಯಾಕೆ ಎಷ್ಟೊಂದು ಸಂತೋಷ? ತಗೊಳ್ಳೆ, ಅಲ್ಲಿ ಏನ್ ಸಮಸ್ಯೆನೋ ಯಾವನಿಗೆ ಗೊತ್ತು. ಅದಕ್ಕೋಸ್ಕರ ಅವಳು ಹೇಳ್ದೆ ಇರ್ಬೋದು. ನೋಡು, ಇದನ್ನೆಲ್ಲ ಸುಮ್ನೆ ಕೆದಕ್ ಬೇಡ್ಕಣೆ. ಅಲ್ಲ ರೀ, ಹಾಗಂತ ಅತ್ತೆ ಗೊತ್ತಿಲ್ದಿರೋ ಹಾಗೆ ಸ್ಟಾರ್ ಹೋಟ್ಲಲ್ಲಿ ಡಾನ್ಸ್ ಮಾಡೋದು ತಪ್ಪಲ್ಲ ಅಂತ ಹೇಳ್ತೀರಾ? ಏನೇ ನಿನ್ನ ಆಟ ತೋರ್ಸೋದಕ್ ಶುರು ಮಾಡ್ಬಿಟ್ಯಾ? ಇನ್ ಮುಂದೆ ಬೇಡದೇ ಇರೋ ಸಮಸ್ಯೆ ಎಲ್ಲ ಬಂದ್ಬಿಡುತ್ತೆ. ಏನ್ರಿ, ಹಾಗಾದ್ರೆ ಅವಳ ಅತ್ತೆಯವ್ರಿಗೆ ಗೊತ್ತಿಲ್ದಿರೋ ಹಾಗೆ ಎಲ್ಲ ಮಾಡಿದ್ದು ಸರಿನಾ? ಏಯ್, ಇದೆಲ್ಲ ಗೊತ್ತಾಗಿ ನೀನ್ ಏನೇ ಮಾಡ್ತೀಯ? ತಪ್ಪೋ ಸರಿನೋ, ಇದೆಲ್ಲ ಅವ್ರ ಸಮಸ್ಯೆ. ನೀನ್ ಬಾಯಿ ಮುಚ್ಕೊಂಡು ಸುಮ್ನೆ ಇರು. ಅಲ್ಲ ರೀ, ನನ್ ಪಾಡಿಗೆ ನಾನ್ ಸುಮ್ನೆ ಇರ್ಬೇಕು ಅಂತೀರಾ? ನನ್ ತಲೆಯಲ್ಲಿ ಒಂದೇ ಸಮನೆ ಹುಳ ಕೊರಿತಾ ಇದೆ. ನಾವು ಮದ್ವೆ ಆದ ಹೊಸ್ತ್ರಲ್ಲಿ ಏನ್ ನಡೀತು ಅಂತ ಸ್ವಲ್ಪ ನೆನೆಸ್ಕೊಳ್ಳಿ. ನಿಮ್ಮಮ್ಮಂಗ್ ಗೊತ್ತಾಗದೆ ನಾವು ಒಂದೇ ಒಂದ್ ಸಿನಿಮಾಗ್ ಹೋಗ್ ಬಂದ್ವಿ. ಏಯ್, ಈಗ ಅದೆಲ್ಲ ಯಾಕೆ ಮಾತಾಡ್ತಾ ಇದೀಯಾ? ಕಾರಣ ಇರೋದಕ್ಕೆ ಹೇಳ್ತಿದ್ದೀನ್ರಿ. ಹೇಳ್ದೆ ಸಿನಿಮಾಕ್ ಹೋಗ್ ಬಂದ್ವಿ ಅಂತ ನಿಮ್ಮಮ್ಮ ಎಷ್ಟೊಂದು ಕೂಗಾಡಿದ್ರು. ಯಾವನ್ ಸಿನಿಮಾ ಕಂಡು ಹಿಡ್ದಿದ್ದು ನಿನ್ ಹೆಂಡತಿನ ಯಾಕೆ ಕರ್ಕೊಂಡ್ ಹೋದೆ ಹಾಗೆ ಹೀಗೆ ಅಂತ ನನ್ನ ಒಂದೇ ಸಮನೆ ಅಳಿಸ್ಬಿಟ್ರು. ಈಗ ನಿಮ್ ತಂಗಿ ಇದೇ ತಪ್ಪನ ಮಾಡಿದಾಳೆ, ಈಗೇನ್ ಹೇಳ್ತೀರಾ? ಏಯ್, ಮಾತು ಮುಗೀತಾ ಇಲ್ಲ ಇನ್ನೂ ಏನಾದ್ರೂ ಮಾತಾಡ್ಬೇಕಾ? ಅಲ್ಲ ರೀ, ನಾನೇನಾದ್ರೂ ಸಿನಿಮಾ ಕತೆನ ಹೇಳ್ತಾ ಇದ್ದೀನಿ. ಹೋದ್ ಜಾಗದಲ್ಲಿ ನಿಮ್ ತಂಗಿ ರಂಪ ಮಾಡ್ಕೊಂಡು ಬಂದ್ ಕೂತ್ಕೊಂಡಿದ್ದಾಳೆ. ಏನು ಎತ್ತ ಅಂತ ನೀವ್ ವಿಚಾರಿಸ್ಬೇಕು ತಾನೆ. ನಿಮ್ ಪಾಡಿಗೆ ನೀವ್ ಇದ್ಬಿಟ್ರೆ ಹೇಗೆ? ಏಯ್, ಇದು ಅವ್ರ ಸಮಸ್ಯೆ, ಅವ್ರು ಸರಿ ಮಾಡ್ಕೊಡ್ತಾರೆ ಬಿಡು. ಹೌದು, ಮನೆಗ್ ಗೊತ್ತಿಲ್ದಿರೋ ಹಾಗೆ ಪಾರ್ಟಿ ಏರ್ಪಾಡ್ ಮಾಡಿರೋದೇ ದೊಡ್ಡ ತಪ್ಪು. ಅವ್ರು ಯಾಕೆ ಅಂತ ಕೇಳಿದ್ದಕ್ಕೆ ಇವಳು ತಕ್ಷಣ ಗಂಟು ಮೂಟೆ ಕಟ್ಕೊಂಡ್ ಬಂದ್ಬಿಡೋದಾ? ಏಯ್, ನಿನಗೇನ್ ಬೇರೆ ಕೆಲ್ಸನೇ ಇಲ್ವಾ? ನೀನು ನನ್ನ ಹಾಗೆ ಅಂಗಡಿ ಮನೆ ಅಂತ ಓಡಾಡ್ತಿದ್ದಳು. ಈ ಡೀಟೇಲ್ಸ್ ಎಲ್ಲ ನಿನಗೆ ಹೇಗೆ ಗೊತ್ತಾಯ್ತು? ಏನ್ರಿ ನೀವು ನಿಮ್ಮಮ್ಮನ್ ತರನೇ ನನ್ನನ್ನ ಕದ್ದು ಕೇಳಿಸ್ಕೊಳ್ಳೋ ಹಲ್ಲಿ ಅಂತ ಹೇಳ್ತಿದ್ದೀರಾ? ನಾನೇನು ಅಂಗ್ಲಾಚ್ ಬೇಡ್ಕೊಂಡು ನಿಮ್ ತಂಗಿ ಕತೆನ ಕೇಳಲಿಲ್ಲ. ನನ್ ಕಿವಿ ಸ್ವಲ್ಪ ದೊಡ್ಡದು. ಅಮ್ಮನ ಮಗಳು ಕುಸ್ಕುಸು ಅಂತ ಮಾತಾಡ್ತಿದ್ದು ಅಕಸ್ಮಾತ್ ಆಗಿ ನನ್ ಕಿವಿಗ್ ಬಿತ್ತು, ನಾನ್ ಕೇಳಿಸ್ಕೊಂಡೆ ಅಷ್ಟೇ. ನಿನ್ನ ಕಿವಿ ಮಾತ್ರ ದೊಡ್ಡದಲ್ಲ, ಬಾಯು ದೊಡ್ಡದೆ. ನೋಡು, ಒಂದ್ ಮಾತು ಹೇಳ್ತೀನಿ, ನಿನ್ನ ಕಾಲು ಕೈ ಒಂದೇ ಸಮ ನವೆ ಬಂದ್ರೆ ಹೋಗಿ ಒಗ್ದಿರೋ ಬಟ್ಟೆಗಳನ್ನೆಲ್ಲ ಮತ್ತೆ ನೀರಿಗೆ ಹಾಕಿ ಸೋಪ್ ಹಾಕಿ ಒಗಿತಾ ಕೂತ್ಕೋ. ಅದನ್ನ ಬಿಟ್ಟು ಲಾವಣ್ಯನ ವಿಷಯದಲ್ಲಿ ಏನಾದ್ರೂ ಸಮಸ್ಯೆ ದೊಡ್ಡದು ಮಾಡಿದ್ರೆ ನಾನ್ ಸರಿ ಇರಲ್ಲ. ಏನ್ರಿ ಮಾತಾಡ್ತಿದ್ದೀರಾ ನೀವು? ಸುಧಾಕೆನೆನ ಪಾಲಿಶ್ ಮಾಡಿಸ್ಕೊಂಡ್ ಬಂದಿದ್ದಾಳೆ, ಪಳ ಪಳ ಅಂತ ಹೊಳಿತಾ ಇದೆ. ಅವತ್ ಬಾರ್ಸ್ದ ಹಾಗೆ 2 ಬಾರ್ಸೋಣ ಅಂತ ಅನ್ಕೊಂಡಿದ್ದೀರಾ? ಬೇಡ ಮಾರೈತಿ, ಸುಮ್ನೆ ಜಗಳಕ್ಕೆ ಬರ್ಬೇಡ. ಈಗಾಗಲೇ ಟೈಮ್ ಆಯ್ತು, ಅಂಗಡಿಗೆ ಹೋಗೋಣ ನಡಿ. ಬಾರೆ. ಲಾವಣ್ಯ, ಅಮ್ಮ, ಯಾಕಮ್ಮ ಈ ರಾಜ್ಯವನ್ನ ಹೀಗ್ ಮಾಡ್ತಿದ್ದಾರೆ? ಇಲ್ಲಿಗೆ ಬಂದಾಗ ಬಾ ಅಂತ ಕರೆದಿದ್ ಬಿಟ್ರೆ ಯಾಕೆ, ಏನಾಯ್ತು, ಅಲ್ಲಿ ಏನ್ ನಡೀತು, ಏನ್ ತೊಂದ್ರೆ ಆಯ್ತು ಅಂತ ಒಂದ್ ಮಾತು ಕೇಳಿಲ್ಲ. ಲಾವಣ್ಯ, ಅವನ ಬಗ್ಗೆ ನಾನು ಹೇಳಿದ್ನಲ್ಲಮ್ಮ, ಅವನ್ ಹೆಂಡತಿ ಮಗಳ ಮೇಲೆ ಮಾತ್ರ ಪ್ರೀತಿ ಅವನಿಗೆ. ನಮ್ಮ ಪಾಲಿಗೆ ಯಾವತ್ತೂ ಅವನು ಸನ್ಯಾಸಿ ಆಗೋಗ್ಬಿಟ್ಟಿದ್ದಾನೆ. ನೋಡು, ಕೇಳಲಿಲ್ಲ ಅಂದ್ರೆ ಹೋಗ್ಲಿ ಬಿಡು. ತಾಯಿಯಾಗಿ ನಾನು ನಿನ್ಗೊಂದು ಮಾತು ಹೇಳ್ತೀನಿ, ಸಿಟ್ಟು ಮಾಡ್ಕೊಳ್ದೆ ಕೇಳು. ನೋಡಮ್ಮ, ಮನೆ ಅಂದ್ಮೇಲೆ ಮನಸ್ತಾಪ ಜಗಳ ಎಲ್ಲ ಇದ್ದೇ ಇರುತ್ತೆ.
ಅದಕ್ಕೋಸ್ಕರ ನೀನ್ ಇಲ್ಲಿಗೆ ಬಂದು ಕೂತ್ಕೊಳ್ಳೋದು ಸರಿಯಲ್ಲ. ನೀನು ಅಲ್ಲಿಗೆ ಹೋಗೋದೇ ಒಳ್ಳೇದು. ಅಮ್ಮ ನಾನು ಮತ್ತೆ ಅಲ್ಲಿಗೆ ಹೋಗೋದಿಲ್ಲ. ಏನಮ್ಮ ನೀನು ಹಠಮಾರಿ ತರ ಮಾತಾಡ್ತಿದ್ಯಲ್ಲ ಅಲ್ವೇ? ಅಲ್ಲ ಅಂಥದ್ದೇನ್ ನಡೀತು ನಿಂಗೆ? ನಿಮ್ ಅತ್ತೆ ಮಾವಂದು ತಾನೇ ಸಮಸ್ಯೆ, ಗಂಡನ್ ಜೊತೆ ಅಲ್ವಲ್ಲ? ಅಮ್ಮ ನಾನು ಇರೋದು ನಿನಗೆ ತೊಂದರೆ ಆದ್ರೆ ಹೇಳು, ನಾನು ಬೇರೆ ಎಲ್ಲಾದ್ರೂ ಹೋಗ್ತೀನಿ. ಲಾವಣ್ಯ, ನಾನ್ ಹೇಳೋದ್ ಕೇಳಮ್ಮ. ಅಲ್ವೇ, ನಮ್ಗೆ ಅಂತ ಒಂದು ಕಾಲ ಬರೋ ತನಕ ನಾವ್ ಅನುಸರಿಸ್ಕೊಂಡು ಹೋಗ್ಬೇಕು ಕಣೆ. ಕಡ್ಡಿ ಮುರಿದ ಹಾಗೆ ಎಲ್ಲ ತುಂಡು ಮಾಡ್ಕೊಂಡು ಬಂದ್ಬಿಟ್ರೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗ್ತವೆ. ಹಾಗಾದ್ರೆ ನೀನು ನಾನು ಮಾಡಿದ್ದು ತಪ್ಪು ಅಂತ ಹೇಳ್ತಿದ್ಯಾ? ಅಂತದ್ ನಾನು ಏನಮ್ಮ ಮಾಡ್ದೆ? ಲಾವಣ್ಯ, ನೀನನ್ ಯಾರೇ ತಪ್ಪು ಮಾಡಿದ್ದು ಅಂತ ಹೇಳಿದ್ದು? ಅನುಕೂಲ ಅಂತಸ್ತಿರೋರು ತಮ್ಮ ಗೆಳೆಯರಿಗೆ ಸ್ವಲ್ಪ ಆಡಂಬರವಾಗಿ ಖರ್ಚು ಮಾಡ್ತಾರೆ ನೋಡು. ಅವರೇ ಮದ್ವೆ ರಿಸೆಪ್ಷನ್ ಇಟ್ಕೊಂಡಿದ್ರೆ ಈ ಸಮಸ್ಯೆಗಳೇ ಬರ್ತಾ ಇರ್ಲಿಲ್ಲ. ಮಾಡಿದವರೇ ತಪ್ಪು, ನಿನ್ನ ನಂದಿದ್ದಾರೆ. ಇರ್ಲಿ ಬಿಡು. ಅಮ್ಮ ಅವರೆಲ್ಲ ಹಾಗೆ ಮಾತಾಡ್ಬೇಕಾಗಿತ್ತಾ? ಇಲ್ದೋರ್ ಮನೆಯಿಂದ ಬಂದೋಳು ದುಡ್ಡು ಕಾಸು ನೋಡಿದ ತಕ್ಷಣ ಹಾರಾಡ್ತಾಳೆ ಅಂತೆಲ್ಲ ಮಾತಾಡ್ತಾರೆ. ಯಾರೇ? ನಿಮ್ಮ ಅತ್ತೆ ತಾನೇ ಮಾತಾಡಿದ್ದು. ಅವಳು ಹಾಗೆ ಮಾತಾಡ್ತಾಳೆ. ಅವಳ ಮಾತನ್ನೆಲ್ಲ ನಿನ್ ಲೆಕ್ಕಕ್ಕೆ ಇಟ್ಕೋಬೇಡ ಕಣೆ. ಅವಳೇನ್ ಹುಟ್ಟದಾಗಿಂದ ಗೋಪುರ ತುದಿಯಿಂದ ಬಂದಿದ್ದಾಳ. ಇರೋ ಆಸ್ತಿಯಲ್ಲಿ ಅವಳಿಗೊಂದ್ ಪಾಲಿದೆ ಅಂದ್ರೆ ನಿನ್ಗೂ ಒಂದ್ ಪಾಲಿದೆ ಕಣೆ. ನೀನೇನು ಚಿಂತೆ ಮಾಡ್ಬೇಡ. ನೋಡು, ಇದನ್ನೆಲ್ಲ ಕೇಳೋದಕ್ಕೆ ಒಂದು ಕಾಲ ಬರುತ್ತೆ. ಆವತ್ತು ನಾನು ಪ್ರಶ್ನೆ ಕೇಳ್ತೀನಿ ಅಂತ ಅನ್ಕೋ. ಇಲ್ಲಿ ನೋಡು ಲಾವಣ್ಯ, ಚೆನ್ನಾಗಿ ಯೋಚನೆ ಮಾಡಿ ಒಂದು ತೀರ್ಮಾನ ತಗೋ. ನೋಡು, ನೀನ್ ಇಲ್ಲೇ ಇರ್ತೀಯ ಅನ್ಕೋ, ನಿನ್ನಿಂದ ಏನು ಸಾಧಿಸೋದಕ್ಕೂ ಆಗಲ್ಲ. ಯಾಕಮ್ಮ ಆಗೋದಿಲ್ಲ? ಈಗ ಅಳಿಯಂದ್ರು ಯಾವ ಪಕ್ಷದಲ್ಲಿ ಇದ್ದಾರೆ ಅಂತ ಗೊತ್ತಿಲ್ವಲ್ಲ. ಅಪ್ಪ ಅಮ್ಮ ಹೇಳೋದೇ ಸರಿ ಅಂತ ಅವ್ರ ಪಕ್ಷ ಸೇರ್ಕೊಂಡ್ಬಿಟ್ರೆ ಏನೇ ಮಾಡ್ತೀಯ ನೀನು? ಇಲ್ಲಮ್ಮ, ಅವರಿಂದ ಖಂಡಿತ ನನ್ನ ಬಿಟ್ಟಿರೋದಕ್ಕಾಗೋದಿಲ್ಲ. ಅವ್ರು ಇಲ್ಲಿಗೆ ಬಂದು ನನ್ನ ಸಮಾಧಾನ ಮಾಡಿ ಖಂಡಿತ ನನ್ನ ಕರ್ಕೊಂಡು ಹೋಗ್ತಾರೆ. ನನಗ ನಂಬಿಕೆ ಇಲ್ಲಮ್ಮ. ಯಾಕಮ್ಮ ಹೀಗೆ ಹೇಳ್ತಿದ್ಯಾ? ನೋಡಿ, ಅವ್ರು ಬರೋದಾದ್ರೆ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ವಾ? ಯಾಕೆ ಬರ್ಲಿಲ್ಲ? ನೋಡು, ಮದ್ವೆ ಆದ ಹೊಸ್ತರಲ್ಲಿ ಗಂಡಂದ್ರೆ ಹೇಳೋ ಮಾತೇ ಅಲ್ಲ ಕಣೆ. ಮಗು ಅಂತ ಒಂದು ಹುಟ್ಟಿದ್ರೆ ನನ್ನ ಮಗು ನನ್ನ ಹೆಂಡತಿ ಅಂತ ಹೇಳೋವರೆಗೂ ಎಲ್ಲಾ ಗಂಡಸ್ರು ತಾಯಿ ಮಕ್ಳೇನೆ. ನಾನ್ ಮುಖ್ಯನಾ, ನಿನಗ್ ಮನೆ ಮುಖ್ಯನಾ ಅಂತ ನೀನ್ ಸಿಟ್ಟಲ್ಲಿ ಕೇಳದೆ ಅಂತ ಇಟ್ಕೋ. ನಂಗೆ ನನ್ ಮನೆನೇ ಮುಖ್ಯ ಅಂತ ಹೇಳಿದ್ರೆ ನೀನೇನೇ ಮಾಡ್ತೀಯ? ನೋಡು, ನಾನ್ ಹೇಳುದನ್ನ ಸ್ವಲ್ಪ ಕೇಳು ಲಾವಣ್ಯ. ಲಾವಣ್ಯ ಇಲ್ದೆ ನನ್ನಿಂದ ಒಂದು ನಿಮಿಷನೂ ಇರೋಕ್ಕಾಗಲ್ಲ ಅಂತ ನಿನ್ ಗಂಡ ಹೇಳ್ಬೇಕು. ಅಲ್ಲಿವರೆಗೂ ನೀನಲ್ಲಿ ತಗ್ಗಿ ಬಗ್ಗಿ ನಡ್ಕೊಂಡು ಹೋಗ್ಬೇಕು. ಆಮೇಲೆ ನೀನು ಆ ಮನೆ ಯಜಮಾನಿ ಆಗ್ತೀಯ ಕಣೆ. ಆಗ ನೀನ್ ಮಾಡಿದ್ದೆ ಕಾನೂನಾಗುತ್ತೆ. ಅಮ್ಮ, ಆದ್ರೆ ಇವಾಗ ನಾನು ಹೇಗಲ್ಗೆ ಹೋಗ್ಲಿ? ಲಾವಣ್ಯ, ನೀನೇನು ಚಿಂತೆ ಮಾಡ್ಬೇಡ. ನಿನ್ನನ್ನ ನಾನೇ ಕರ್ಕೊಂಡು ಹೋಗಿ ಅಲ್ಲಿ ಬಿಟ್ಟು ಬರ್ತೀನಿ. ಚಿಕ್ಕ ಹುಡುಗಿ ಏನೋ ತಪ್ಪು ಮಾಡ್ಬಿಟ್ಟಿದ್ದಾಳೆ, ಕ್ಷಮಿಸಿ ಅಂತ ಅವ್ರನ್ನ ಒಂದು 4 ಮಾತು ಕೇಳ್ಕೊಂಡು ನಿನ್ನಲ್ಲಿ ಬಿಟ್ಟು ಬರ್ತೀನಿ. ಅಮ್ಮ, ಅವಾಗ ಅತ್ತೆಗೆ ಇನ್ನೂ ತಲೆಗೇರುತ್ತಲ್ಲ. ಎಷ್ಟು ದಿನ ಅಂತ ಅವ್ರು ಹಾರಾಡ್ತಾರೆ? ಲಾಭನೋ ನಷ್ಟನೋ, ನೀನ್ ಅಲ್ಲಿರೋದೇ ಗೌರವ ಕಣೆ. ಸಮಸ್ಯೆ ಅಂತ ನಿನ್ ತವ್ರ ಮನೆಗ್ ಬಂದಿದ್ಯಲ್ಲ, ಈ ಮನೇಲಿ ಏನು ಎತ್ತ ಅಂತ ಯಾರಾದ್ರೂ ನೀನನ್ ಕೇಳೋಕಿದಾರ? ನೀನ್ ಇಲ್ಲಿಗ್ ಬಂದ್ಮೇಲೆ ಸುಧಾ ಒಂದೇ ಸಮನೆ ಸಂತೋಷ ಪಡ್ತಾ ಇದ್ದಾಳೆ. ನೋಡು, ಅವರೆಲ್ಲ ನಗೋ ಹಾಗೆ ನಾವ್ ಯಾಕಮ್ಮ ನಡ್ಕೋಬೇಕು? ನೋಡು, ಬದುಕಿದ್ರೆ 10 ಜನರ ಹತ್ರ ಹೇಳ್ಕೋಬಹುದು, ಕೆಟ್ರೆ ಯಾರಿಗೂ ಗೊತ್ತಾಗ್ದಾಗೆ ಮನೇಲಿ ಇರ್ಬೇಕು. ಅದ್ರಿಂದನೇ ಕಣೆ ಈ ವಿಷಯನ ನಾನ್ ರಂಜಿತ್ ಹತ್ರನೂ ಹೇಳಿಲ್ಲ. ಯಾಕಮ್ಮ? ಅಣ್ಣನ ಹತ್ರ ಹೇಳಿದ್ರೇನು? ಹೇಳಿದ್ರೆ ಅವನ್ ನಿನಗೆ ಪ್ರೀತಿಯಿಂದ ಸಹಾಯ ಮಾಡಕ್ ನೋಡ್ತಾನೆ. ಆದ್ರೆ ಅಲ್ಲೊಂದು ಅನಿಷ್ಟದ ಗೂಬೆ ಇದೆಯಲ್ಲ, ಅದ್ರ ಹತ್ರ ಅವನು ಎಲ್ಲ ಹೇಳ್ತಾನೆ. ಅದು ನಿನಗೋಸ್ಕರ ದುಃಖ ಪಡೋ ನಾಟಕ ಆಡಿ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಪಾಯಸ ಮಾಡ್ಕೊಂಡು ಕುಡಿತಾಳೆ. ಈ ಅಸಹ್ಯ ಎಲ್ಲ ನಿನ್ ಬೇಕೇನೆ? ನೋಡು, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀನ್ ಬಂದಿದ್ ಗೊತ್ತಾಗ್ದೇ ಇರೋ ಹಾಗೆ ನಿನ್ ಗಂಡನ್ ಮನೆಗೆ ವಾಪಸ್ ಹೋಗು. ಏನ್ ಲಾವಣ್ಯ, ನಾನ್ ಹೇಳಿದ್ ಸರಿ ತಾನೆ? ನೋಡು, ನಿಂತು ಗೆಲ್ಲೋವರೆಗೂ ಬಿಟ್ಕೊಟ್ಟು ನಡೆಯೋದ್ರಲ್ಲಿ ಏನು ತಪ್ಪಿಲ್ಲ ಕಣೆ. ನೋಡು, ನೀನ್ ಹೋಗಿ ರೆಡಿ ಆಗು. ನಿನ್ನನ್ ಕರ್ಕೊಂಡೋಗಿ ನಾನೇ ಬಿಟ್ಟು ಬರ್ತೀನಿ.
ಸರಿ ಅಮ್ಮ. ತುಳಸಿ, ನನ್ನ ಗಾಡಿ ಕೀಯಲ್ಲಿ. ಅಲ್ಲೇ ಟೇಬಲ್ ಮೇಲೆ ಇದೆ ನೋಡಿ. ತುಂಬಾ ಚೆನ್ನಾಗಿ ಕಾಣ್ತಿದ್ದೀರಾ. ಮಾರ್ಕೆಟಿಂಗ್ ಮ್ಯಾನೇಜರ್ ತರ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ದೀರಾ. ಹಾ, ಒಂದ್ ನಿಮಿಷ. ಏನ್ ತುಳಸಿ ಇದು? ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಿದ್ದೀರಲ್ಲ, ಅದಕ್ಕೆ ಬೆಳಗ್ಗೆನೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ನೀವು ಕೆಲಸ ಮಾಡೋ ಜಾಗದಲ್ಲಿ ಏನು ತೊಂದರೆ ಆಗ್ಬಾರ್ದು, ಎಲ್ರೂ ನಿಮ್ಮನ್ನ ಹೊಗಳ್ಬೇಕು, ನಿಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಬೇಕು ಅಂತ ದೇವ್ರ ಹತ್ರ ಬೇಡ್ಕೊಂಡೆ. ಚಿಕ್ಕ ಕೆಲಸ ಆದ್ರೂ ನಿಮ್ಗೆ ತುಂಬಾ ಇಷ್ಟ ಆಗತ್ತೆ ನೋಡಿ. ಥ್ಯಾಂಕ್ಸ್ ತುಳಸಿ. ಏನು ಗೊತ್ತಿಲ್ಲ ತುಳಸಿ, ಇದೇ ನನ್ನ ಮೊದಲನೇ ಸರಿ ಕೆಲ್ಸಕ್ಕೆ ಹೋಗೋ ರೀತಿ ಫೀಲ್ ಆಗ್ತಾ ಇದೆ. ಯಾಕೆ? ಅದು ಮೊದಲೆಲ್ಲ ಬೆಳಗ್ಗೆನೆ ಎದ್ದು ಸ್ನಾನ ಮಾಡಿ ಅವಸರದಲ್ಲಿ ಆಫೀಸ್ಗೆ ಹೋಗ್ತಾ ಇದ್ದೆ. ಈಗ ಆಫೀಸ್ಗೆ ಹೋಗ್ತಾ ಇಲ್ವಲ್ಲ, ಅದಕ್ಕೆ ಟಚ್ ಬಿಟ್ಟೋಗಿದೆ. ಈಗ ದಿಢೀರಂತ ಹೊರಟು ನಿಂತಾಗ ಏನೋ ನನಗೆ ಬೇರೆ ತರ ಫೀಲ್ ಆಗ್ತಾ ಇದೆ ತುಳಸಿ. ಏನು, ಮನೆಯಲ್ಲೇ ಆರಾಮಾಗಿ ಕೂತ್ಕೊಂಡಿರೋಣ ಅಂತ ತೀರ್ಮಾನ ಮಾಡಿದ್ರ ಹೇಗೆ? ಏಯ್, ಯಾರು ನೋಡಿ ಏನ್ ಮಾತಾಡ್ತಾ ಇದ್ಯಾ? ನಾನ್ ಕೆಲ್ಸ ಇದೆ ಅಂತ ಅಂದಾಗ ಫೈರ್ ತರ. ಏನೋ ಇವಾಗ ಸ್ವಲ್ಪ ಶೆಲ್ ವೀಕ್ ಆಗಿತ್ತು, ಸ್ಟಾರ್ಟಿಂಗ್ ಟ್ರಬಲ್. ಅದೇ ಇವಾಗ ನಾನು ಕೆಲ್ಸಕ್ಕೆ ಹೋಗಕ್ ಶುರು ಮಾಡಿದ್ದೀನಲ್ಲ, ನೋಡ್ತಾ ಇರೋ. ಸರಿ ತುಳಸಿ, ನಾನು ನಿನ್ ಹೊಡ್ತೀನಿ. ಒಂದ್ ನಿಮಿಷ ಇರಿ. ಫೈರ್ ತರ ಕೆಲಸ ಮಾಡೋರ್ಗೆ ಟೈಮಿಗೆ ಹೊಟ್ಟೆ ಹಸಿಯುತ್ತಲ್ವಾ, ಅದಕ್ಕೆ ತಗೊಳ್ಳಿ. ಏನಿದು ತುಳಸಿ? ಇದ್ರಲ್ಲಿ ಅನ್ನ, ಸಾಂಬಾರ್, ಪಲ್ಯ ಎಲ್ಲ ಇಟ್ಟಿದ್ದೀನಿ. ಹಾ, ಫ್ರೂಟ್ಸ್ ಇಟ್ಟಿದ್ದೀನಿ, ಮರಿದೆ ತಿನ್ನಿ. ಕಾಲೇಜ್ಗೆ ಹೋಗೋ ಟೈಮಲ್ಲಿ ಯಾಕಿದನ್ನೆಲ್ಲ ಮಾಡ್ದೆ ತುಳಸಿ? ಹೋದ್ ಜಾಗದಲ್ಲಿ ನಾನು ತಗೋತಾ ಇರ್ಲಿಲ್ವಾ? ಅಲ್ಲ ರೀ, ಇದನ್ನೆಲ್ಲ ನಿಮಗ್ ನಾನ್ ಮಾಡ್ಕೊಡ್ದೆ ಇನ್ಯಾರು ಮಾಡ್ಕೊಡ್ತಾರೆ? ಇದೇ ತರ ನನ್ಗೆ ದಿನಾಲು ಮಾಡ್ಕೊಡು ಅಂತ ಕೂತ್ರೆ ಆಗ ನೀನೇನಮ್ಮ ಮಾಡ್ತೀಯಾ? ಇವತ್ ಮಾತ್ರ ಅಲ್ಲ, ನನ್ ಪ್ರಾಣ ಹೋಗೋವರೆಗೂ ನೀವು ಬೇಕಾದನ್ ಕೇಳಿ ನಾ ಮಾಡ್ಕೊಡ್ತೀನಿ. ನೀವ್ ನನ್ನ ಹತ್ರ ಕೇಳಿ ಮಾಡಿಸ್ಕೊಂಡ್ರೆ ಅದೇ ನನಗ್ ಸಂತೋಷ. ಹೌದಾ? ಹಾಗಾದ್ರೆ ಏನಾದ್ರೂ ಕೊಡ್ತೀಯಾ? ಅಯ್ಯೋ ಅಪ್ಪ. ಬನ್ನಿ ಮಾವ. ಏನ್ ರಂಜಿತ್, ಕೆಲಸ ಕೊಟ್ಟಾಗಿದೆ? ಹೌದು ಮಾವ, ಇವತ್ತು ಫೈನಾನ್ಸ್ ಕಂಪನಿಯವರು ಬರೋದು ಕೇಳಿದ್ದಾರೆ. ಬಹಳ ಸಂತೋಷಪ್ಪ. ಹೌದು, ಆ ಇನ್ಸ್ಪೆಕ್ಟರ್ ಮಗಳು ಹೇಗಿದ್ದಲ್ಲ ವಿಚಾರಿಸಿದ್ಯಾ? ಪರವಾಗಿಲ್ಲ ಮಾವ, ಅವ್ರಿಗೆ ಯಾವ ಸಮಸ್ಯೆನೂ ಇಲ್ಲ. ಸರಿಯಾದ ಟೈಮ್ಗೆ ತುಳಸಿ ಆಸ್ಪತ್ರೆಗೆ ಸೇರಿಸದೇ ಇದ್ದಿದ್ರೆ ಆಮೇಲೆ ದೊಡ್ಡ ಸಮಸ್ಯೆ ಆಗೋಗ್ತಾ ಇತ್ತು. ಒಳ್ಳೇದ್ ಮಾಡೋದಕ್ಕೆ ಹೋಗಿ ರಂಪ ರಾಮಾಯಣ ಮಾಡ್ಕೊಂಡಿದ್ದಾಯ್ತು. ಇನ್ನು ಮುಂತೆನಾದ್ರೂ ಈ ವಿಷಯದಲ್ಲಿ ಹುಷಾರಾಗಿಪ್ಪ. ಸರಿಯಾಗಿ ಹೇಳಿಪ್ಪ. ಬೀದಿಲಿ ಯಾರಾದ್ರೂ ಕಷ್ಟ ಅಂತ ಹೇಳಿದ್ರೆ ಸಾಕು, ನಾನ್ ಸಹಾಯ ಮಾಡ್ತೀನಿ ಅಂತ ಹೋಗಿ ಇಲ್ಲೇ ಇರೋ ಸಮಸ್ಯೆನ ಮೈ ಮೇಲೆ ಹೇಳ್ಕೊತಾರೆ. ಯಾಕೆ? ಅವಳನ್ನ ಮನೆ ಕರ್ಕೊಂಬಂದಾಗ ಇಲ್ಲಿರೋದ್ ಬೇಡ ಅಂತ ಹೇಳ್ಬೇಕಾಗಿತ್ತು ತಾನೆ? ಹೇಳ್ದೆ ಬಿಟ್ಟಿದ್ದು ನೀನೇ. ಅಲ್ಲ ರೀ, ಮನೆಗ್ ಬಂದವನ್ನ ಹೇಗ್ ಹೋಗು ಅಂತ ಹೇಳಕ್ಕಾಗತ್ತೆ? ಅಲ್ದೆ ಅವಳೇ ಹೆದರ್ಕೊಂಡು ಅಳ್ತಾ ನಿಂತಿದ್ಲು. ಯಾಕೆ? ನೋಡೋದಕ್ಕೆ ಅಯ್ಯೋ ಪಾಪ ಅನಿಸ್ತಾ ಇತ್ತು ಅಲ್ವಾ? ಹಾಗೇನೆ ನನ್ಗೂ. ನಾನ್ ಕರ್ಕೊಂಬಂದಿದ್ದು ತಪ್ಪು ಅಂತ ಆದ್ರೆ ನೀನ್ ಒಳಗಡೆ ಬಿಟ್ಕೊಂಡಿದ್ದು ತಪ್ಪೆ. ಸುಮ್ನೆ ಮಾತ್ ಬದಲಾಯಿಸ್ಬೇಡ್ರಿ. ನೀವು ಕರ್ಕೊಂಡ್ ಬರ್ದೆ ಹೋಗಿದ್ರೆ ನಾನು ಯಾಕೆ ಮನೆ ಒಳಗಡೆ ಬಿಟ್ಕೋತಾ ಇದ್ದೆ? ಸರಿ ಬಿಡಿ, ಈಗ ಯಾಕೆ ವಿಷಯ ದೊಡ್ಡದು ಮಾಡ್ತಾ ಇದೀಯಾ? ನಿನಗೆ ಟೈಮ್ ಆಯ್ತು, ಹೊರಡು ರಂಜಿತ್. ಏಯ್, ಏನ್ ಗುರಾಯಿಸ್ತಾ ಇದೀಯಾ? ಸರಿ ಮಾವ, ನನ್ಗೆ ಆಫೀಸ್ ಟೈಮ್ ಆಯ್ತು, ನಾನು ನೀನು ಹೊರಡ್ತೀನಿ. ತುಳಸಿ, ನೀನ್ ಯಾಕೆ ಹಿಂಗೆ ನಿಂತಿದ್ಯಾ?
ಬೇಗ ರೆಡಿ ಆಗು, ನಾನು ಕಾಲೇಜಿಗೆ ಡ್ರಾಪ್ ಮಾಡ್ತೀನಿ. ಇಲ್ಲ ರೀ, ನಾನೇನು ಬುಕ್ಸೇ ಜೋಡಿಸ್ಕೊಂಡಿಲ್ಲ, ಸುಮ್ಮನೆ ಲೇಟ್ ಆಗತ್ತೆ. ಮೊದಲನೇ ದಿನ ಬೇರೆ. ನೀವು ಹೊರಡಿ, ನಾನು ಹೊರಡ್ತೀನಿ. ಅದು ಸರಿನೇ. ಸರಿ, ನಾನು ನೋಡ್ತೀನಿ. ಬರ್ತೀನಿ ಮಾವ. ಸರಿ ಬರ್ತೀನಿ ತುಳಸಿ. ಜೋಪಾನ. ಅಪ್ಪ ಅವ್ರನ್ನ ಕಳಿಸ್ಬರ್ತೀನಿ. ಸರಿಮ್ಮ. ಅಪ್ಪ, ನಿಮಗೆ ಕಾಫಿ ಮಾಡ್ಕೊಂಬರ್ಲಾ? ಬೇಡಮ್ಮ, ಬಾಯ್ಲಿ ಕೂತ್ಕೋ ಬಾ. ತುಳಸಿ, ನಾನು ನಿನ್ಗೊಂದು ವಿಷಯ ಹೇಳ. ನೀನ್ ಈ ರೀತಿ ಮುಖಕ್ಕೆ ಮುಖ ಕೊಟ್ಟು ರಂಜಿತ್ ಹತ್ರ ವಾದ ಮಾಡೋದು ಚೆನ್ನಾಗಿರಲ್ಲ. ಕೋಪದಿಂದ 100 ಮಾತು ಹೇಳೋ ಜಾಗದಲ್ಲಿ ನಗ್ನಗ್ತಾ ಒಂದು ಮಾತು ಹೇಳು. ಆ ಮಾತಿಗೆ ಬೆಲೆ ಜಾಸ್ತಿ. ಅದು ಹಾಗಲ್ಲಪ್ಪ. ಒಂದೊಂದ್ಸಲಿ ಅವ್ರು ತಾನ್ ಮಾಡಿದ್ದೆ ಕರೆಕ್ಟು ಅಂತ ನಡ್ಕೋತಾರೆ. ತಪ್ಪು ಅಳಿಯಂದ್ರ ಕಡೆ ಮಾತ್ರ ಇಲ್ಲಮ್ಮ, ನಿನ್ ಕಡೆನೂ ತಪ್ಪಿರುತ್ತೆ. ಆ ಹುಡುಗಿನ ಮನೆಗೆ ಕರ್ಕೊಂಬಂದ್ ಕೂಡ್ಲೆ ಅಳಿಯಂದ್ರ ಹತ್ರ ಸರಿಯಾಗಿ ಮಾತಾಡಿ ಆ ಹುಡುಗಿನ ಮನೇಲಿ ಇಟ್ಕೋಬೇಡಿ ಅಂತ ಯಾಕೆ ಹೇಳಿಲ್ಲ ನೀನು? ಅಪ್ಪ, ತಪ್ಪೆ. ನನಗೂ ಗೊತ್ತಾಗ್ಲಿಲ್ಲ. ನೋಡಮ್ಮ, ನೀವಿಬ್ರು ಇನ್ನೂ ಒಂದ್ ತಪ್ಪು ಮಾಡ್ತಾ ಇದ್ದೀರಿ. ನಿಮ್ಗೇನಾದ್ರೂ ಒಂದ್ ಸಮಸ್ಯೆ ಬಂತು ಅಂತ ಸಹಾಯ ಮಾಡೋದು ತಕ್ಷಣ ಓಡ್ಬರೋದು ಪ್ರಕಾಶ್ ಮತ್ತೆ ಗಣೇಶ್. ಆದ್ರೆ ಅದಕ್ಕೋಸ್ಕರ ಅವರಿಷ್ಟದ ಪ್ರಕಾರ ಇಲ್ಲಿಗೆ ಬರೋದು ಹೋಗೋದು ಸರಿ ಇಲ್ಲಮ್ಮ. ಅವ್ರಿಗೋಸ್ಕರ ಬೀಗದ ಕೈ ಹೊರಗಡೆ ಇಟ್ಟು ಹೋಗೋದು ಯಾವ ರೀತಿ ಸರಿ ಹೇಳು? ನೀವಿಬ್ರು ಒಳ್ಳೆ ಮನಸ್ಸಿನಿಂದಾನೆ ಅವ್ರ ಜೊತೆ ಬೆರೀತಾ ಇದ್ದ. ಆದ್ರೆ ನೋಡೋರ್ ಕಣಿಗೆ ಹೇಗೆ ಕಾಣಿಸುತ್ತೆ? ಒಳ್ಳೆ ಮನಸ್ಸಿರುತ್ತಾ ಅವ್ರಿಗೆ? ನಾಳೆ ಯಾರಾದ್ರೂ ಏನಾದ್ರೂ ಮಾತಾಡಿದ್ರೆ ನೀವಿಬ್ರು ತುಂಬಾ ಸಂಕಟ ಪಡಬೇಕಾಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಅಪ್ಪ, ನೀವ್ ಹೇಳೋದ್ ನನ್ಗೆ ಅರ್ಥ ಆಗತ್ತೆ. ಹಾಗಂತ ಅವ್ರ ಹತ್ರ ಮನೆಗ್ ಬರ್ಬೇಡಿ ಅಂತ ಹೇಗಪ್ಪ ಹೇಳಕ್ಕಾಗತ್ತೆ? ನಾನು ಹಾಗೆ ಹೇಳಲಿಲ್ಲಮ್ಮ. ಯಾವತ್ತೂ ಅವರಿಂದ ಬೇರೆ ಆಗೋದಕ್ಕೆ ನಾನು ಒಪ್ಪೋದಿಲ್ಲ. ಆದ್ರೆ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ ಅಲ್ವಾ? ನೀವಿರ್ಬೇಕಾದ್ರೆ ಅವ್ರು ಬರ್ಲಿ ಹೋಗ್ಲಿ, ನಾನು ಬೇಡ ಅಂತ ಹೇಳೋದಿಲ್ಲ. ನೀವಿಲ್ದೇ ಇರೋ ಸಮಯದಲ್ಲಿ ಅವ್ರು ಇಲ್ಲಿಗೆ ಬರೋದು, ಉಳ್ಕೊಳ್ಳೋದು, ಮಲ್ಕೊಳ್ಳೋದು ನನಗೇನೋ ಸರಿ ಅಂತ ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರ ನಿನ್ನ ಹತ್ರ ಹೇಳ್ತಾ ಇದ್ದೆ. ಅಪ್ಪ, ನೀವ್ ಹೇಳ್ತಿರೋದ್ ಸರಿನೇ. ರಂಜಿತ್ ಬಂದ್ ಕೂಡ್ಲೆ ನಾನು ಮಾತಾಡ್ ನೋಡ್ತೀನಿ. ನೋಡು, ಅವಸರ ಪಟ್ಟು ತಪ್ಪಾಗಿ ಯೋಚನೆ ಮಾಡ್ತಾ ಇದೀಯ. ಫ್ರೆಂಡ್ಸ್ ಬರೋದು ಹೋಗೋದು ಸರಿ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನೀನ್ ಹಾಗೇನಾದ್ರೂ ಹೇಳಿದ್ರೆ ಅವ್ರ ಹತ್ರ ಅವ್ರು ಬೇಜಾರು ಮಾಡ್ಕೊಳ್ತಾರೆ. ನೀನ್ ಹೀಗ್ ಮಾತಾಡ್ತಾ ಇದೀಯ ಅಂತ ಅವ್ರಿಗೆ ಗೊತ್ತಾದ್ರೆ ಅವ್ರು ತುಂಬಾ ಸಂಕಟ ಪಟ್ಕೊಳ್ತಾರೆ. ಯಾರ ಮನಸ್ಗೂ ನೋವಾಗದೆ ಇರೋ ಹಾಗೆ ಸ್ವಲ್ಪನೇ ಬದಲಾಯಿಸ್ಕೋಬೇಕು. ಅರ್ಥ ಆಯ್ತಾ? ನಾನು ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವಿಬ್ರು ಯಾವಾಗ ಸರಿಯಾಗಿ ಎಡು ಬೀಳ್ತಿರೋ ಆಗ ಚಪ್ಪಾಳೆ ತಟ್ಟಿ ನಗಣ ಅಂತ. ನೋಡಮ್ಮ, ನಮ್ಮನೇಲೆ ಆಗ್ಲಿ ಅಳಿಯಂದ್ರ ಮನೇಲೆ ಆಗ್ಲಿ ಜನ ಕಾಯ್ತಾ ಇರ್ತಾರೆ ನಿಮ್ಮ ಮೇಲೆ ಏನಾದ್ರೂ ಹೇಳೋದಕ್ಕೆ. ಅವ್ರ ಎದುರುಗಡೆ ನೀವು ಒಳ್ಳೆ ರೀತಿ ಬಾಳ್ಬೇಕು ಅನ್ನೋ ಪ್ರೀತಿ ಕಾಳಜಿಯಿಂದ ಈ ಮಾತು ಹೇಳ್ತಾ ಇದ್ದೀನಿ. ನಂಗೆ ಅರ್ಥ ಆಗ್ತಿದೆ ಅಪ್ಪ. ಸರಿಮ್ಮ, ನಾನು ಹಿಂಗ್ ಹೊರಡ್ತೀನಿ. ನಿನಗೆ ಟೈಮ್ ಆಯ್ತು. ಅಪ್ಪ, ಹಾಗೆ ಹೋಗ್ತಾ ನನ್ನ ಕಾಲೇಜಿಗೆ ಡ್ರಾಪ್ ಮಾಡು. ಸರಿ, ರೆಡಿಯಾಗಿ ಬಾ, ಹೋಗು. ಸರಿಪ್ಪ. ನಿತೀಶ, ತಗೊಳ್ಳೋ ಪಪ್ಸ್ತೀನಿ. ಬೇಡಮ್ಮ. ಯಾಕೋ ಆ ಮೂದೇವಿ ಬಗ್ಗೆ ತುಂಬಾ ಯೋಚನೆ ಮಾಡೋ ತರ ಆಗಿದೆ? ಸುಮ್ನೆ ತಿನ್ನೋ. ತಿನ್ನೋ. ಏನಪ್ಪ, ಮನೆ ಬಿಟ್ಟು ಹೋದಳು ಹೋದ ಹಾಗೇನಾ? ವಾಪಸ್ ಬರ್ತಾಳೆ ಅಂತ ಅನ್ಕೊಂಡ್ರೆ ಯಾವ ಸುದ್ದಿನೂ ಇಲ್ಲ. ಯಾಕೆ ಫೋನ್ ಗೀನ್ ಮಾಡಿದ್ಯೋ ಇಲ್ವೋ? ಇಲ್ಲಮ್ಮ. ಅಲ್ಲ ಕಣೋ, ಅವಳಿಗೆ ನಿನ್ ಬಗ್ಗೆ ಸಿಕ್ಕಾಪಟ್ಟೆ ಪ್ರೀತಿ ಲವ್ ಅಂತೆಲ್ಲ ಹೇಳ್ತಿದ್ಯಲ್ಲ, ಅವಳಿಗೆ ಫೋನ್ ಮಾಡಕ್ಕಾಗಿಲ್ವಾ? ಹೋಗ್ಲಿ, ನೀನಾದ್ರೂ ಫೋನ್ ಮಾಡಿದ್ಯಾ? ಇಲ್ಲ, ನನಗೆ ಮಾಡೋದಕ್ಕೆ ಇಷ್ಟ ಇಲ್ಲ. ಇಲ್ಲಿ ನೋಡು, ಅವ್ನ್ ಮೊದ್ಲೇ ತುಂಬಾ ಬೇಜಾರ್ಲಿದ್ದಾನೆ. ನೀನ್ ಯಾಕೆ ಮಾತಾಡಿ ಮತ್ತೆ ಅವನಿಗೆ ನೋವು ಕೊಡ್ತೀಯಾ? ಹೌದು, ಇವನು ಸರಿಯಾಗೇ ಇದ್ದಾನೆ. ಮಾತ್ ಕೇಳೋ ಹೆಂಡತಿ ಸಿಕ್ಕಿದಿದ್ರೆ ಇವನನ್ನ ಹಿಡಿಯೋಕೆ ಆಗ್ತಿರ್ಲಿಲ್ಲ, ಎಲ್ಲೋ ಹೋಗ್ಬಿಡ್ತಿದ್ದ. ನಿತೀಶ, ಹೋಗೋಣವೇನೋ? ಎಲ್ಲಿಗಪ್ಪ? ನಿನಗೆ ನಿನ್ನೆನೆ ಹೇಳಿರ್ಲಿಲ್ವಾ? ಆಫೀಸಲ್ಲಿ ಕೆಲಸ ಇದೆ, ಬಂದು ಹೆಲ್ಪ್ ಮಾಡು ಅಂತ ಹೇಳಿರ್ಲಿಲ್ವಾ ನಿನಗೆ? ಬನ್ನಿ ಹೋಗೋಣ. ಬೀಗ್ರೆ, ಬನ್ನಿ ಬೀಗ್ರೆ.
ಕರೆದಿದ್ ಕೇಳಿ ನನ್ ಮನ್ಸಿಗೆ ತುಂಬಾ ಸಂತೋಷ ಆಯ್ತು ಬೀಗ್ರೆ. ಇವಳು ಮಾಡ್ ಬಂದಿದ್ ಕೆಲ್ಸಕ್ಕೆ ಎಲ್ಲಿ ನಮ್ಮನ್ನ ಮನೇಲಿ ಸೇರ್ಸಲ್ವ ಅಂತ ತುಂಬಾ ಹೆದರಿಕೆ ಆಗಿತ್ತು. ಏಯ್, ಏನೇ ಸುಮ್ನೆ ನಿಂತಿದ್ಯಾ? ಹೋಗಿ ನಿಮ್ಮ ಅತ್ತೆ ಮಾವನ ಹತ್ರ ಕ್ಷಮೆ ಕೇಳು, ಹೋಗು. ಪರವಾಗಿಲ್ಲಮ್ಮ, ಯಾಕೆ ಕ್ಷಮೆ ಕೇಳಬೇಕು? ಹೌದೌದು, ಇವಳ್ಯಾಕೆ ಕ್ಷಮೆ ಕೇಳ್ಬೇಕು? ತಪ್ಪು ಮಾಡಿದವ್ರು ನಾವಲ್ವಾ? ನಾವೇ ಹೋಗಿ ಅವಳ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀವಿ.